ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಸ್ಪೆಷಲ್ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಸ್ಪೆಷಲ್ ಅಂದರೆ ನಾರ್ಮಲಾಗಿ ನಾವೆಲ್ಲ ಬಿರಿಯಾನಿ ಎಲ್ಲ ಮಾಡ್ತೀವಲ್ಲ, ಆ ಥರ ಬಿರಿಯಾನಿ ಅಲ್ಲ. ಇದು ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು, ತುಂಬಾ ಸ್ಪೆಷಲ್ ಆದಂಥ ಒಂದು ಬಿರಿಯಾನಿ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆದಂಥ ಬಿರಿಯಾನಿ. ನೀವೆಲ್ಲರೂ ಟ್ರೈ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಬನ್ನಿ ನೋಡೋಣ. ಇದರಲ್ಲಿ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡೋದಾದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ನೋಡಿ, ನಾನು ಅದಕ್ಕೋಸ್ಕರ 1 kg 100 ಗ್ರಾಮ್ ಚಿಕನ್ ತಗೊಂಡಿದ್ದೇನೆ. ಅದು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ದೊಡ್ಡ ಪೀಸಸ್ ಬೇಡ, ಆಮೇಲೆ ಜಾಸ್ತಿ ಚಿಕ್ಕದಾಗಿಯೂ ಬೇಡ. ಇದು ಚೆನ್ನಾಗಿ ತೊಳ್ಕೊಂಡು ವಾಶ್ ಮಾಡಿಕೊಂಡು, ಸ್ವಲ್ಪ ನೀರು ಇರಬಾರ್ದು. ನೀರಿಲ್ಲದೇ ನಾವು ಇದಕ್ಕೆ ಮಸಾಲ ಪೌಡ್ರೆಲ್ಲ ಹಾಕಿ ಮಸಾಲ ಹಾಕಬೇಕು. ನೋಡಿ, ಫಸ್ಟ್ ಇದರಲ್ಲಿ ಸ್ವಲ್ಪ ನೀರಿಲ್ಲ, ಒಂದು 3/4 ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನು 1/4 ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. 1 ಅಥವಾ 1/4 ಅಷ್ಟು ಸಾಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅನಂತರ 1 ನಿಂಬೆಹಣ್ಣಿನ ರಸ. ಇದು ಸ್ವಲ್ಪ ದೊಡ್ಡ ಸೈಜ್ ನಿಂಬೆಹಣ್ಣು, ಚಿಕ್ಕದಾದರೆ 1 ಫುಲ್ ಆಗಿ ಹಾಕ್ಬೋದು. ಆನಂತರ ಸ್ವಲ್ಪ ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಡಬೇಕು. 1 ಗಂಟೆ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಟರು ಒಳ್ಳೆಯದೇ, ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ ಚಿಕನ್ಗೆ. ಇದು ನಾನಿವಾಗ 1 ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಆಮೇಲೆ ನೋಡಿ, ಇದು ಮಸಾಲೆಗೆ ಬೇಕಾದ ಈರುಳ್ಳಿ, ಅರ್ಧ kg ಈರುಳ್ಳಿ ಉಂಟು. ಅರ್ಧ kg ಸಾಕು, ಅದಕ್ಕಿಂತ ಜಾಸ್ತಿ ಬೇಕಂತಿಲ್ಲ. ಆಮೇಲೆ 1 ಕ್ಯಾರೆಟ್ ಬೇಕು, ಮೀಡಿಯಂ ಸೈಜ್ ಕ್ಯಾರೆಟ್. ನೋಡಿ ಈ ಥರ ಗ್ರೇಟ್ ಮಾಡಿ ತಗೊಂಡಿದ್ದೇನೆ. 3/4 ಕಪ್ ಕ್ಯಾರೆಟ್ ಉಂಟು ಇದರಲ್ಲಿ. ಆಮೇಲೆ ನಮಗೆ ಟೊಮೆಟೊ ನಾವು ತಗೋವಾಗ ಹಣ್ಣಾದಂಥ ಟೊಮೆಟೊ ತಗೊಳ್ಳಿ. ನಾನಿವಾಗ ಮೀಡಿಯಂ ಸೈಜ್ 3 ಟೊಮೆಟೊ ತಗೊಂಡಿದ್ದೇನೆ. ಚಿಕ್ಕದಾದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಇದು ಬಿರಿಯಾನಿಗೆ ನಾವು ಗಾರ್ನಿಷಿಗೆ ಫ್ರೈ ಮಾಡ್ತೀವಲ್ಲ, ಅದು 1 ಈರುಳ್ಳಿ, ದೊಡ್ಡ ಸೈಜ್ ಈರುಳ್ಳಿ ನೈಸಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಅದು ಗಾರ್ನಿಷಿಗೆ ಬೇಕಾದ ಈರುಳ್ಳಿ. ಆಮೇಲೆ ರೈಸ್, ನಾನಿವಾಗ ಇದು ಬಿರಿಯಾನಿಗೆ ರೈಸ್ ತಗೊಂಡಿದ್ದು ಜೀರಗಶಾಲ ರೈಸು. ಜೀರಗಶಾಲ ಅಥವಾ ಗಂಧಗಶಾಲ ರೈಸ್ ಈ ಥರ ಸಿಗುತ್ತಲ್ಲ, ಅದು ಸಿಗೋದಾದರೆ ಅದನ್ನೇ ತಗೊಳ್ಳಿ. ಬಸ್ಮತಿ ರೈಸ್ ಎಲ್ಲ ಬೇಡ, ಇದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬುಲೆಟ್ ರೈಸ್ ಅಂತೆಲ್ಲ ಸಿಗುತ್ತಲ್ಲ, ಅದು ಕೂಡ ಆಗ್ಬೋದು. ನಾನಿವಾಗ 5 ಕಪ್ ರೈಸ್ ತಗೊಂಡಿದ್ದೇನೆ. ಇಷ್ಟಕ್ಕೆ ನಮಗೆ 4 ಕಪ್ ಅಥವಾ 5 ಕಪ್ಪಲ್ಲೆಲ್ಲ ಮಾಡ್ಕೋಬೋದು. ಇಷ್ಟು ಚಿಕನ್ಗೆ ನಾನಿವಾಗ 5 ಕಪ್ ರೈಸ್ ತಗೊಂಡಿದ್ದೇನೆ. ಆನಂತರ ನೋಡಿ, ಬಿರಿಯಾನಿಗೆ ನಾವು ಗಾರ್ನಿಷಿಗೆ ಬೇಕಾದ ಈರುಳ್ಳಿ ಈ ಥರ ಫ್ರೈ ಮಾಡ್ಕೊಂಡಿದ್ದೇನೆ. ಅದು ನಾನು ಇದರಲ್ಲಿ ತೋರಿಸಲಿಲ್ಲ, ಅದೆಲ್ಲರಿಗೂ ಗೊತ್ತಲ್ಲ, ಗೋಲ್ಡನ್ ಕಲರ್ ಆಗಿ ಮಾಡ್ಕೊಂಡ್ರೆ ಆಯಿತು. ಆಮೇಲೆ ನೋಡಿ, ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಫಸ್ಟ್ ಜಾಸ್ತಿ ಎಣ್ಣೆ ಬೇಡ, ಸ್ವಲ್ಪ ಎಣ್ಣೆ ಸಾಕು. ಆಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ದ ಚಿಕನ್ ಉಂಟಲ್ಲ, ಅದು ಹಾಕಿ ಇದರಲ್ಲಿ ಫಸ್ಟ್ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಇದರಲ್ಲಿ ಇದು ಕುಕ್ಕಾಗಿ ಬರಬೇಕು. ಅದು ಮುಚ್ಚಳ ಹಾಕಿಬಿಟ್ಟು ಕುಕ್ ಮಾಡಿದರೆ ಆಯಿತು. ಫಸ್ಟ್ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಮೇಲೆ ಮೀಡಿಯಂ ಫ್ಲೇಮಲ್ಲಿಟ್ಟು ಅದರಲ್ಲಿ ಕುಕ್ ಮಾಡಿದರೆ ಆಯಿತು, ಬೇಯಿಸಿದ್ರೆ ಆಯಿತು. ನೀರೇನು ಹಾಕಬಾರ್ದು, ಅಂದರೆ ನಾವು ಮುಚ್ಚಳ ಹಾಕುವಾಗ ಅದರಲ್ಲೇ ಚಿಕನ್ ನೀರೆಲ್ಲ ಬಿಡುತ್ತಲ್ಲ, ಅದರಲ್ಲೇ ಅದು ಕುಕ್ಕಾಗಿ ಬರಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಹಾಕಿಬಿಟ್ಟು ನಾನು ಹೇಳ್ದಾಗೆ ಫಸ್ಟ್ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದು ಬೇಯಿಸಿದ್ರೆ ಆಯಿತು. ಮಧ್ಯದಲ್ಲಿ ಓಪನ್ ಮಾಡಿ ನೋಡ್ಕೋಬೇಕು, ಮಿಕ್ಸ್ ಮಾಡಿ ಕೊಡಬೇಕು. ಅಷ್ಟರಲ್ಲಿ ನಾವು ತೆಗೆದಿಟ್ಟ ರೈಸ್ ಉಂಟಲ್ಲ, ರೈಸನ್ನು ಚೆನ್ನಾಗಿ ಫಸ್ಟ್ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ನೆನೆಸ್ಕೋಬೇಕು. ಒಂದು 20 ನಿಮಿಷ. ನೋಡಿ, ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ನೀರು ಹಾಕಿಬಿಟ್ಟು ಒಂದು 20 ನಿಮಿಷ ಈ ರೈಸನ್ನು ನೆನೆಸ್ಕೋಬೇಕು. 20 ನಿಮಿಷ ಮಾತ್ರ ಸಾಕು, ಅದಕ್ಕಿಂತ ಜಾಸ್ತಿ ಟೈಮ್ ಬೇಡ. ಆಮೇಲೆ ಒಂದು ಜರಡಿಗೆ ಹಾಕಿಟ್ರಾಯ್ತು. ನೋಡಿ, ಇವಾಗ ಚಿಕನ್ ಇಲ್ಲಿ ಬೆಂದಿದೆ, ಇದು ಕುಕ್ಕಾಗಿ ಬಂದಿದೆ. ನೋಡಿ, ಇಷ್ಟು ಉಂಟು, ಈ ಥರ ಉಂಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಚಿಕನ್ ಪೀಸಸ್ ಎಲ್ಲ ತೆಗಿಬೇಕು. ಅದರಲ್ಲಿ ಕರಿ ಇದ್ದರೆ, ಸ್ವಲ್ಪ ಕರಿ ಇರುತ್ತೆ, ಇದು ಸ್ವಲ್ಪ ಫ್ಲೇಮ್ ಜಾಸ್ತಿ ಆಯಿತು ನಂದು. ಕರಿ ಇದ್ದರೆ ಅದರಲ್ಲೇ ಇಡಿ, ನಮಗೆ ಅದು ಬೇಕು, ಅದರಲ್ಲೇ ಇಟ್ಕೋಬೇಕು. ನೋಡಿ, ಇದರಲ್ಲಿ ಇವಾಗ ಕರಿ ಇಲ್ಲ, ಚಿಕನ್ ಪೀಸಸ್ ಎಲ್ಲ ತೆಗಿತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇದರಲ್ಲಿ ಕಾಣುತ್ತಲ್ಲ ಮಸಾಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಂಗೇನೆ ಇದರಲ್ಲೇ ಬಿಡ್ತೀನಿ. ಅದು ಬೇಕು ನಮಗೆ ಸ್ವಲ್ಪ ನೀರು. ಇದೊಂದು ಸೈಡಲ್ಲಿ ಇಟ್ಕೊಳ್ಳಿ. ಇದು ಇಲ್ಲಿರಲಿ. ಆಮೇಲೆ ನಾವು ಯಾವ ಪಾತ್ರದಲ್ಲಿ ಮಸಾಲ ಮಾಡ್ತೀವೋ ಅದೇ ಪಾತ್ರದಲ್ಲಿ ಈ ಥರ ನಾವು ಚಿಕನ್ ಫ್ರೈ ಮಾಡಿದ್ರೆ ಆಯಿತು. ನೋಡಿ, ಫಸ್ಟ್ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ನಾನಿವಾಗ ಇದು ಈರುಳ್ಳಿ ಫ್ರೈ ಮಾಡಿದ ಎಣ್ಣೆ ಇತ್ತಲ್ಲ, ಅದನ್ನೇ ತಗೊಂಡಿದ್ದೇನೆ. ಅದಕ್ಕೆ ನಾವು ಇವಾಗ ತೆಗೆದಿಟ್ಟ ಚಿಕನ್ ಪೀಸಸ್ ಎಲ್ಲ ಹಾಕಿ ಈ ಥರ ಇದರಲ್ಲಿ ಫ್ರೈ ಥರ ಮಾಡ್ಕೋಬೇಕು. ಜಾಸ್ತಿ ಡ್ರೈ ಆಗಿ ಫ್ರೈ ಮಾಡ್ಕೋಬಾರ್ದು, ನಾನು ತೋರಿಸ್ತೀನಿ ಆ ಥರ ಮಾಡ್ಕೊಂಡ್ರೆ ಆಯಿತು. ಎಲ್ಲ ಚಿಕನ್ ಪೀಸಸ್ಸು ಇದೇ ರೀತಿ ಮಾಡ್ಕೊಂಡ್ರೆ ಆಯಿತು. ನೋಡಿ, ಈ ಥರ ಕಾಣುತ್ತಲ್ಲ ನಮಗೆ, ಈ ರೀತಿ ಆದರೆ ಸಾಕು. ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಇದರಲ್ಲಿ ಮಸಾಲ ನಾವು ಈ ಥರ ಫ್ರೈ ಮಾಡುವಾಗ ಮಸಾಲೆ ಏನಾದರೂ ಕಪ್ಪಾಗಿದ್ದರೆ, ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಕಪ್ಪಾಗಿರುತ್ತಲ್ಲ, ಆ ಥರ ಜಾಸ್ತಿ ಕಪ್ಪಾಗಿದ್ದರೆ ಅದನ್ನು ಒಂದು ಸಲ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಮತ್ತೆ ನೋಡಿ, ನಾನಿವಾಗ ಸ್ವಲ್ಪ ಮಸಾಲೆ ಎಲ್ಲ ಕಪ್ಪಾಗಿತ್ತು, ಅದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಆಮೇಲೆ ನಾವು ಇವಾಗ ಫ್ರೈ ಮಾಡಿದ ಅದೇ ಆಯಿಲ್ ಹಾಕ್ತಾ ಇದ್ದೀನಿ, ಮಸಾಲ ನಾವು ಈರುಳ್ಳಿ ಫ್ರೈ ಮಾಡಲಿಕ್ಕೆ. ಅದು ಬೇಕಾದಷ್ಟು ಹಾಕ್ಕೊಳ್ಳಿ. ಎಣ್ಣೆ ನಮಗೆ ಗೊತ್ತಾಗುತ್ತಲ್ಲ ಮಸಾಲೆಗೆ ಎಷ್ಟು ಬೇಕಾಗುತ್ತೆ ಅಂತ.
ನೋಡಿ ನಾನಿವಾಗ ಒಂದು ಸೌಟ ಹಾಕ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಫುಲ್ಲಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂದ್ರೆ ಅದರ ಹಸಿ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ಹೊತ್ತು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕಿದ್ರೆ ಆಯಿತು. ನೋಡಿ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಬಂದಿದೆ. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕಿದ್ರೆ ಆಯಿತು. ಈರುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 2-3 ಹಸಿಮೆಣಸು ಹಾಕಿದ್ದೇನೆ. ಈರುಳ್ಳಿ ಕೂಡ ಹಾಗೇನೆ ಚೆನ್ನಾಗಿ ಫ್ರೈ ಆಗಿ ಬರಬೇಕು. ಸ್ವಲ್ಪ ಎಣ್ಣೆ ಕಮ್ಮಿ ಇತ್ತು ಮತ್ತು ಸ್ವಲ್ಪ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಮತ್ತು ನಾನು ಹೇಳ್ದಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಈ ಬಿರಿಯಾನಿ ಚೆನ್ನಾಗಿರೋದು, ಟೇಸ್ಟಿ ಆಗೋದು. ಅದಕ್ಕೋಸ್ಕರ ಈರುಳ್ಳಿ ಕೆಂಪು ಬಣ್ಣಕ್ಕೆ ಬರೋ ತನಕ ಇದು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿ ಬರಬೇಕು. ಇನ್ನು ಇದಕ್ಕೆ ನಾವು ಮಸಾಲ ಪೌಡ್ರ್ ಹಾಕಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, ಆಮೇಲೆ 3/4 ಟೇಬಲ್ ಸ್ಪೂನು ಕೊತ್ತಂಬರಿ ಪುಡಿ, ಆಮೇಲೆ 1 ಅಥವಾ 1/4 ಟೇಬಲ್ ಸ್ಪೂನಷ್ಟು ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಮತ್ತು ಗರಂ ಮಸಾಲ. ಗರಂ ಮಸಾಲ 1 ಟೀ ಸ್ಪೂನ್ ಸಾಕು. ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಹಾಕಿ, ಅದಕ್ಕಿಂತ ಜಾಸ್ತಿ ಬೇಕಂತಿಲ್ಲ. ಆಮೇಲೆ ಇದು ಮಸಾಲ ಪೌಡ್ರ್ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಂದ್ರೆ ಅದರ ಹಸಿ ವಾಸನೆಲ್ಲ ಇರುತ್ತಲ್ಲ ಮಸಾಲ ಪೌಡ್ರಿದು, ಅದೆಲ್ಲ ಹೋಗಬೇಕು. ಅದು ಹೋದ ನಂತರ ನಾವು ಇದಕ್ಕೆ ಟೊಮೆಟೊ ಹಾಕಿದ್ರೆ ಆಯಿತು. ನಾನು ಮತ್ತೆ ಹೇಳ್ತೀನಿ, ಇದು ಟೊಮೆಟೊ ಮತ್ತು ಇದು ಈರುಳ್ಳಿ ಅದೆಲ್ಲ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದರ ಮಸಾಲ ಅಂದರೆ ಚೆನ್ನಾಗಿ ಫ್ರೈ ಆಗಿ ಬರಬೇಕು. ಅದುವೇ ಇದರ ರುಚಿ. ಅಂದರೆ ಫ್ರೈ ಆಗದಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಮಸಾಲೆಲ್ಲ. ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಹಾಕಿದ್ದೇನೆ. ಟೊಮೆಟೊ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಲು ಹಾಕಿಬಿಟ್ರೆ ಅದು ಬೇಗನೆ ಸಾಫ್ಟಾಗಿ ಬರುತ್ತೆ. ನೋಡಿ ಈ ಥರ ಮುಚ್ಚಲು ಹಾಕಿಬಿಟ್ಟಿದ್ದೇನೆ, ಅದು ಸಾಫ್ಟಾಗಿ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ನೋಡಿ ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಆಗಿ ಬಂದಿದೆ. ಇನ್ನು ನಾವು ಫ್ರೈ ಮಾಡಿಟ್ಟಿದ್ದು ಚಿಕನ್ ಹಾಕಬೇಕು. ಇದರ ಜೊತೆಗೆ ನಾವು ಫಸ್ಟ್ ತೆಗೆದಿಟ್ಟ ಚಿಕನ್ ಗ್ರೇವಿ ಉಂಟಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಉಪ್ಪು ಹಾಕಿಲ್ಲ, ಫಸ್ಟ್ ಚಿಕನ್ಗೆ ಮಾತ್ರ ಹಾಕಿದ್ದು, ಮಸಾಲೆಗೆ ಹಾಕಿಲ್ಲ. ಅದು ಮಸಾಲೆಗೆ ಬೇಕಾದ ಉಪ್ಪು ಈ ಟೈಮಲ್ಲೇ ಹಾಕಿ ಕೊಡಬೇಕು. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಅದು ನಾವು ತಗುವಾಗ ಫ್ರೆಶ್ ಕೊತ್ತಂಬರಿ ಸೊಪ್ಪು ಪುದೀನ ತಗೊಳ್ಳಿ. ಅದು ನಾರ್ಮಲಾಗಿ ನಾವು ಬಿರಿಯಾನಿಗೆಲ್ಲ ಹಾಕೋತಾರೆ, ಸ್ವಲ್ಪ ಜಾಸ್ತಿನೇ ಹಾಕಿ. ಉಪ್ಪು ಹಾಕಿದ್ದೇನೆ. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಮತ್ತು ಅದು ಸ್ವಲ್ಪ ನೀರು. ಇದು ಚಿಕನ್ ಗ್ರೇವಿ ಜಾಸ್ತಿ ಇದ್ದರೆ ಈ ನೀರು ಬೇಡ, ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಒಂದು 1/4 ಕಪ್ಪಿನಷ್ಟು ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಬೇಕು. ಅದು ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಟೀ ಸ್ಪೂನು ಅಷ್ಟು ಸಾಕು, ಅರ್ಧ ಸ್ಪೂನು ಸಾಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಮತ್ತೆ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಮುಚ್ಚಳು ಹಾಕಿಬಿಟ್ಟು. ಅಂದರೆ ಈ ಮಸಾಲ ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರಬೇಕು. ಅದಕ್ಕೋಸ್ಕರ ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಒಂದು 5-6 ನಿಮಿಷ ಈ ಥರ ಕುದಿಸಿದ್ರೆ ಆಯಿತು. ನೋಡಿ ಇದರಲ್ಲಿ ಸ್ವಲ್ಪ ಗ್ರೇವಿ ಸ್ವಲ್ಪ ಜಾಸ್ತಿ ಉಂಟು, ಅಂದರೆ ಮಸಾಲ ಸ್ವಲ್ಪ ಲೂಸ್ ಆಗಿ ಉಂಟು. ಇಷ್ಟು ಲೂಸ್ ಬೇಡ, ಸ್ವಲ್ಪ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರಬೇಕು, ಗಟ್ಟಿಯಾಗಿ ಬರಬೇಕು ಮಸಾಲ. ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಹೊತ್ತು ನೋಡಿ ಹೈ ಫ್ಲೇಮಲ್ಲಿಟ್ಟು ಈ ಥರ ಮಾಡ್ಕೊಂಡಿದ್ದೇನೆ. ಜಾಸ್ತಿ ಕರಿ ಥರ ಇರಬಾರ್ದು ಮಸಾಲ. ನೋಡಿ ಈ ರೀತಿ ಇರಬೇಕು, ಕಾಣುತ್ತಲ್ಲ ನಿಮಗೆ. ಇನ್ನು ನಾವು ಇದಕ್ಕೆ ಲಾಸ್ಟ್ ಫೈನಲ್ ಆಗಿ ಸ್ವಲ್ಪ ತುಪ್ಪ, ಆಮೇಲೆ ಸ್ವಲ್ಪ ಇದು ಸಕ್ಕರೆ ಹಾಕಬೇಕು. ಒಂದು ಅರ್ಧ ಟೀ ಸ್ಪೂನು ಸಕ್ಕರೆ ಸಣ್ಣ ಸ್ಪೂನಲ್ಲಿ, ಆಮೇಲೆ ತುಪ್ಪ ಒಂದು 2 ಟೀ ಸ್ಪೂನು, ಸಣ್ಣ ಸ್ಪೂನಲ್ಲಿ 2 ಸ್ಪೂನು ಹಾಕಿ ಚೆನ್ನಾಗಿರುತ್ತೆ. ತುಪ್ಪ ಸಕ್ಕರೆ ಎಲ್ಲ ಹಾಕುವಾಗ, ಸಕ್ಕರೆ ಇಲ್ಲ ಅಂದರೆ ಸ್ವಲ್ಪ ಟೊಮೆಟೊ ಸೋಸ್ ಇದ್ದರೆ ನಮ್ಮ ಕೈಲಿ ಅದು ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ಸಕ್ಕರೆ ಹಾಕುವಾಗ ನನಗೆ ಅದಕ್ಕೆ ಅದು ಮಿಸ್ ಆಯಿತು, ಕ್ಯಾಮ್ರಾ ಆಫ್ ಆಯಿತು. ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕಿದರೆ ಆಯಿತು. ನೋಡಿ ಮಸಾಲೆ ಇವಾಗ ರೆಡಿ ಆಯಿತು, ಕಾಣುತ್ತಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಮಸಾಲ ತುಂಬ ಚೆನ್ನಾಗಿರುತ್ತೆ, ರುಚಿಯಲ್ಲಿ ಈ ಟೈಮಲ್ಲಿ ನೋಡ್ಕೊಳ್ಳಿ. ಮಸಾಲ ರೆಡಿ ಆಯಿತು. ಇನ್ನು ರೈಸ್ ಮಾಡ್ಕೋಬೇಕು. ರೈಸ್ ಮಾಡಲಿಕ್ಕೆ ನಾನಿಲ್ಲಿ ಬಿಸಿನೀರು ಮಾಡ್ಕೊಂಡಿದ್ದೇನೆ. ನಾನಿವಾಗ 5 ಕಪ್ ರೈಸ್ ತಗೊಂಡಿದ್ದೇನೆ. 1 ಕಪ್ಪಿಗೆ 1.5 ಕಪ್ ನೀರು. ನಾವು ಯಾವ ಕಪ್ಪಲ್ಲಿ ರೈಸ್ ತಗೊಳ್ತೀವೋ, ಯಾವ ಗ್ಲಾಸಲ್ಲಿ ರೈಸ್ ತಗೊಳ್ತೀವೋ ಅದೇ ಗ್ಲಾಸಲ್ಲಿ 1ಕ್ಕೆ 1.5 ನೀರು. ನೀವು ಬುಲೆಟ್ ರೈಸ್ ಎಲ್ಲ ತಗೊಳ್ಳೋದಾದರೆ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ, 1 ಮುಕ್ಕಾಲು ಅಥವಾ 2 ಕಪ್ಪೆಲ್ಲ ಬೇಕಾಗುತ್ತೆ. ಇದಕ್ಕೆ ಇಷ್ಟೇ ಸಾಕು. ಜೀರಗಶಾಲ, ಗಂಧಸಾಲ ಈ ಥರ ರೈಸ್ ಸಿಗುತ್ತಲ್ಲ, ಅದಕ್ಕೆ 1ಕ್ಕೆ 1.5 ಕಪ್ ನೀರೇ ಸಾಕಾಗುತ್ತೆ. ಬಿಸಿನೀರು ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲ ಹಾಕಬೇಕು. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅದು ಸ್ವಲ್ಪ, ಮತ್ತು ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸು ಇದೆಲ್ಲ ಹಾಕಿ. ಆಮೇಲೆ ನಮ್ಮ ಕೈಲಿ ಶಾಹಿ ಜೀರಿಗೆ ಅಂತ ಬರುತ್ತಲ್ಲ, ಅದು ಇದ್ದರೆ ಅದು ಸ್ವಲ್ಪ ಹಾಕಿ, ಇಲ್ಲಾಂದರೆ ಹಸಿ ಸೋಂಪು ಸ್ವಲ್ಪ ಹಾಕಿದರೆ ಆಯಿತು. ಅದೊಂದು 1 ಟೀ ಸ್ಪೂನು ಸಣ್ಣ ಸ್ಪೂನಲ್ಲಿ. ಆಮೇಲೆ ತುಪ್ಪ ನಾನಿಲ್ಲಿ 2.5 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ 2.5 ಅಥವಾ 3 ಟೇಬಲ್ ಸ್ಪೂನ್ ಎಲ್ಲ ಹಾಕ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು ಹಾಕಿ ನಾವು ಉಪ್ಪು ನೀರಲ್ಲಿ ರುಚಿ ನೋಡುವಾಗ ಸ್ವಲ್ಪ ಜಾಸ್ತಿ ಇರಬೇಕು ಉಪ್ಪು. ಆವಾಗ ಅದು ರೈಸ್ ಹಾಕಿ ಅದರಲ್ಲಿ ಕುಕ್ಕಾಗಿ ಬರುವಾಗ ಅದು ಕರೆಕ್ಟಾಗಿ ಬರುತ್ತೆ. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ನಾವು ತೆಗೆದಿಟ್ಟ ರೈಸ್ ಹಾಕಿ ಇದರಲ್ಲಿ ಬೇಯಿಸಿದ್ರೆ ಆಯಿತು.
ನೋಡಿ ನೀರು ಈ ಥರ ಕುದೀತಾ ಇದೆ. ಈ ಟೈಮಲ್ಲಿ ನಾವು ತೆಗೆದಿಟ್ಟ ರೈಸ್ ಹಾಕಬೇಕು. ರೈಸ್ ಹಾಕುವಾಗ ಅದರಲ್ಲಿ ಎಕ್ಸ್ಟ್ರಾ ಸ್ವಲ್ಪನೂ ನೀರು ಇರಬಾರ್ದು, ನೀರಿಲ್ಲದೇ ಹಾಕಿದ್ರಾಯ್ತು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೋಡ್ಕೊಳ್ಳಿ, ರುಚಿಯೆಲ್ಲ ಈ ಟೈಮಲ್ಲಿ ಕರೆಕ್ಟಾಗಿ ಉಪ್ಪೆಲ್ಲ ಮಾಡ್ಕೋಬೇಕು. ಆಮೇಲೆ ನೋಡಿ ಈ ರೈಸ್ ಸ್ವಲ್ಪ ಲೈಟಾಗಿ ಯೆಲ್ಲೋ ಕಲರ್ ಇರಬೇಕು, ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪುಡಿ, ಜಾಸ್ತಿ ಬೇಡ, ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಕು, ಹಾಕಿ ಇದು ಚೆನ್ನಾಗಿ ಕುದಿ ಬರಬೇಕಂದ್ರೆ ಇದು ಬತ್ತಿ ಬರಬೇಕು ನೀರೆಲ್ಲ. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ ಮಧ್ಯದಲ್ಲಿ ಒಂಥರ ಈ ಥರ ಮಿಕ್ಸ್ ಮಾಡಿ ಕೊಡಿ, ಓಪನ್ ಮಾಡಿಕೊಂಡು ಒಂದು ಸಲ ಈ ಥರ ಮಿಕ್ಸ್ ಮಾಡಿ ಕೊಟ್ಟರೆ ಆಯಿತು. ಜಾಸ್ತಿ ಮಿಕ್ಸ್ ಮಾಡಿ ಕೊಡಬೇಕಂತಿಲ್ಲ, ಒಂದೇ ಸಲ ಮಿಕ್ಸ್ ಮಾಡಿ ಕೊಟ್ಟರೆ ಆಯಿತು. ನೀರು ಬತ್ತಿ ಬರಲಿ, ಹೈ ಫ್ಲೇಮಲ್ಲೇ ಉಂಟು ಈ ಟೈಮಲ್ಲಿ. ಅದು ಚೆನ್ನಾಗಿ ನೀರು ಸ್ವಲ್ಪ ಬತ್ತಿ ಬರುತ್ತಲ್ಲ ನೋಡಿ, ಈ ಥರ ಬತ್ತಿ ಬರುವಾಗ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ನಾರ್ಮಲಾಗಿ ಗೀ ರೈಸ್ ಎಲ್ಲ ಮಾಡ್ತೀವಲ್ಲ ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರೈಸೆಲ್ಲ ಲೆವೆಲ್ ಮಾಡಿಕೊಂಡು ಮತ್ತೆ ಇದು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ಟೈಮಲ್ಲಿ ಇದು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಲೆವೆಲ್ ಮಾಡಿಕೊಡಿ ಚೆನ್ನಾಗಿ, ಈ ಥರ ಲೆವೆಲ್ ಮಾಡಿಕೊಂಡು ನಾವು ತೆಗೆದಿಟ್ಟ ಕ್ಯಾರೆಟ್ ಮತ್ತು ಫ್ರೈ ಮಾಡಿಟ್ಟಿದ್ದ ಈರುಳ್ಳಿ ಅದೆಲ್ಲ ಉಂಟಲ್ಲ ಅದನ್ನೆಲ್ಲ ಈ ಟೈಮಲ್ಲಿ ಇದಕ್ಕೆ ಹಾಕಬೇಕು. ನೋಡಿ ಈರುಳ್ಳಿ ಹಾಕ್ತಾ ಇದ್ದೀನಿ, ಫ್ರೈ ಮಾಡಿಟ್ಟಿದ್ದ ಈರುಳ್ಳಿ. ಆಮೇಲೆ ಕ್ಯಾಶ್ಯೂ, ದ್ರಾಕ್ಷಿ ಮತ್ತು ಸ್ವಲ್ಪ ಪೈನಾಪಲ್ ಎಲ್ಲ ಇದ್ದರೆ ಈ ಟೈಮಲ್ಲೇ ಹಾಕ್ಬೋದು. ನಾನು ಇವಾಗ ಅದೇನೂ ಹಾಕಿಲ್ಲ. ಪೈನಾಪಲ್ ಇದ್ದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ. ನಿಮ್ಮ ಕೈಯಲ್ಲಿ ಇದ್ದರೆ ಹಾಕಿ. ಈರುಳ್ಳಿ ಹಾಕಿದ್ದೇನೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಕ್ಯಾರೆಟ್, ನಾವು ತೆಗೆದಿಟ್ಟ ಕ್ಯಾರೆಟ್ ಉಂಟಲ್ಲ ಅದನ್ನು ಈ ಥರ ಹಾಕಿ. ಆಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಎಲ್ಲ ನಾವು ನಾರ್ಮಲಾಗಿ ಬಿರಿಯಾನಿಗೆಲ್ಲ ಹಾಕ್ತೀವಲ್ಲ ಅದೇ ಥರ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ, ನೋಡ್ಕೊಳ್ಳಿ. ಹಾಕಿ ಮುಚ್ಚಲು ಹಾಕಿಬಿಟ್ಟು ಟೈಟಾಗಿ ಮುಚ್ಚಲು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇದು ಒಂದು 7 ಮಿನಿಟ್ಸ್ ಅಥವಾ 8 ಮಿನಿಟ್ಸ್ ಎಲ್ಲ ಬೇಕಾಗ್ಬೋದು ಇದು ಕುಕ್ ಆಗಲಿಕ್ಕೆ. ರೈಸ್ ಲೋ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ನೋಡಿ ಇದು ಆಗ್ತಾ ಬಂದಿದೆ, ಸ್ಟವ್ ಆಫ್ ಮಾಡಿದ್ದೇನೆ, ಇಷ್ಟು ಸಾಕು. ಇನ್ನು ಇದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ರೈಸ್ ಮತ್ತು ಇದು ಕ್ಯಾರೆಟ್, ಈರುಳ್ಳಿ ಅದೆಲ್ಲ ಉಂಟಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಿ ಬರಬೇಕು. ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿದ ಕೂಡಲೇ ನಾವು ಇದು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಮುಚ್ಚಲು ಓಪನಲ್ಲಿ ಇಟ್ಟು ಹಾಗೇನೆ ಬಿಟ್ಬಿಡಿ. ಜಾಸ್ತಿ ಟೈಮಲ್ಲ, ಸ್ವಲ್ಪ ಹೊತ್ತಿನ ನಂತರ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಅಂದರೆ ನಾನು ಹೇಳಿದಾಗೆ ರೈಸ್ ಮತ್ತು ಕ್ಯಾರೆಟ್ ಆಮೇಲೆ ಈರುಳ್ಳಿ ಅದೆಲ್ಲ ಮಿಕ್ಸ್ ಆಗಿ ಬರಬೇಕು. ಅದಕ್ಕೋಸ್ಕರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನಮ್ಮ ಬಿರಿಯಾನಿ ಇಲ್ಲಿ ರೆಡಿ ಆಯಿತು. ನೋಡಿದ್ರಲ್ಲ, ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬಿರಿಯಾನಿ. ಇದು ಕೇರಳದಲ್ಲಿ ಒಂದು ಊರಿನ ಹೆಸರಲ್ಲಿ ಫೇಮಸ್ ಆದಂಥ ಒಂದು ಬಿರಿಯಾನಿ. ತುಂಬ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾದಂಥ ಒಂದು ಬಿರಿಯಾನಿ. ನಾನು ಹೇಳುವ ಅವಶ್ಯಕತೆ ಇಲ್ಲ, ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ನೀವು ಒಂದು ಸಲ ಆದರೂ ಇದು ಟ್ರೈ ಮಾಡಿ ನೋಡಲೇಬೇಕು. ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದೇ ಥರ ನೀವು ಮಾಡಿ ನೋಡಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ, ಏನಾದರೂ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅಂದರೆ ಕೇಳಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಮಾಡಿ ನೋಡಿ, ನಿಮಗೆಲ್ರಿಗೂ 100% ನಿಮಗೆಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.